ಆದ್ರಿಂದ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ. ಮುಂದೊಂದು ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಮಾರೋಗಿ ಜನ ಓಟ್ ಹಾಕಿದ್ದೇ ಓಟ್ ಹಾಕಿದ್ದು 2,000 ರೂಪಾಯಿ 10 kg ಅಕ್ಕಿ, ಅದರಲ್ಲೂ 5 kg ಸೆಂಟ್ರಲ್ ಗೌರ್ಮೆಂಟ್ ಅಂತ ಮರ್ತೆ ಹೋಗೋರೆ ಜನ. ಬಿಜೆಪಿ ಸರ್ಕಾರ ಕೊಡ್ತಾ ಇರೋದು 5 kg ಅಕ್ಕಿ. ಕರೆಂಟ್ ಫ್ರೀ ಅಂದ್ರು, ಕರೆಂಟ್ ರೇಟ್ನ 1:3 ಮಾಡಿದ್ರು. ಪಂಪ್ ಸೆಟ್ಟು 2 ಲಕ್ಷ 3 ಲಕ್ಷ ಕಟ್ಟಬೇಕು, ಅದನ್ನು ತೆಗೆದು ಫ್ರೀ ಕರೆಂಟು, ಅದನ್ನು ತೆಗೆದು 2,000 ರೂಪಾಯಿ ಉಚಿತವಾಗಿ ಮಹಿಳೆಯರಿಗೆ. ಈ ರೀತಿ ಸರ್ಕಾರ ನಡೀತಾ ಇದೆ. ನಮ್ಮ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೊಗೆ ಸೊಪ್ಪು ರೈತರಿಗೆ ಕೇಳೋರಿಲ್ಲ, ಬೇರೆ ಬೇರೆ ರೈತರಿಗೆ ಕೇಳೋರಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಇವತ್ತೇನಾದರೂ ನಮ್ಮ ರೈತರ ಸಂಕಷ್ಟಗಳಿಗೆ ಪರಿಹಾರ ಸಿಕ್ಕಬೇಕಾದ್ರೆ 2028ಕ್ಕೆ ನಮ್ಮ ಮೈತ್ರಿ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ನಮ್ಮ ರೈತರಿಗೆ ಇವತ್ತು ಯಾವುದೇ ಸಂದರ್ಭದಲ್ಲಿ ಸ್ಪಂದನೆ ಸಿಗ್ತಕ್ಕಂಥದ್ದು, ಪರಿಹಾರ ಸಿಗ್ತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 54 ಕ್ಷೇತ್ರಗಳನ್ನ ಸುತ್ತಿ 55ನೇ ಕ್ಷೇತ್ರ ಇವತ್ತು ಪಿರಿಯಾಪಟ್ಟಣಕ್ಕೆ ಬಂದಿದ್ದಾರೆ. ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ, ಬೆಳಿಗ್ಗೆಯಿಂದ ಬಹಳಷ್ಟೊತ್ತು ಕಾದು ತಾವೆಲ್ಲರೂ ಸಹ ಅವ್ರನ್ನ ಮಾತನಾಡಲಿಕ್ಕೆ ಕಾಯ್ತಾ ಇದ್ದೀರಿ. ಮುಂದಿನ ನಮ್ಮ ಭವಿಷ್ಯದಲ್ಲಿ ಕುಮಾರಣ್ಣ ಅವರು 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು ಈ ಮೈತ್ರಿ ಸರ್ಕಾರದಲ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ, ನಮ್ಮ ಜನರ ಭಾವನೆ. ಇದು ನಮ್ಮ ಪಕ್ಷದ ಭಾವನೆ, ನಮ್ಮ ಕಾರ್ಯಕರ್ತರ ಭಾವನೆ. ಒಬ್ಬ ಶಾಸಕನಾಗಿ ನನ್ನ ಭಾವನೆನೂ ಸಹ ಕುಮಾರಣ್ಣ ಅವರು 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಬಹುಶಃ ಇವತ್ತು ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ 10,000 ಕಿಲೋಮೀಟರ್ ಸುತ್ತಿ ಬಳಸಿ ಇವತ್ತು ಬಹಳ ಕಷ್ಟಪಟ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ ಕಟ್ತಾ ಇರ್ತಕ್ಕಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮೆಲ್ಲರ ನಾಯಕರು, ಯುವ ನಾಯಕರು. ಮುಂದೊಂದು ದಿನ ನಮ್ಮ ರಾಜ್ಯದ ಚುಕ್ಕಾಣಿಯನ್ನ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರ ಮೇಲೂ ಸಹ ನಾವೆಲ್ಲರೂ ಆ ವಿಶ್ವಾಸವನ್ನ ಇಟ್ಕೊಂಡಿದ್ದೀವಿ. ಜೊತೆಗೆ ವಿಶೇಷವಾಗಿ ನಮ್ಮ ಪಿರಿಯಾಪಟ್ಟಣದಲ್ಲಿ ಮಹದೇವಣ್ಣ ಅವರು ಕಳೆದ 5 ವರ್ಷದ ಅವಧಿಯಲ್ಲಿ ಮಾತ್ರ ಅವರು ಶಾಸಕರಾಗಿದ್ರು. 2 ವರ್ಷ ಮಾತ್ರ ನಮ್ಮ 14 ತಿಂಗಳು ನಮ್ಮ ಸರ್ಕಾರ, 14 ತಿಂಗಳು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ರು. ಇನ್ನು ಹೊರತುಪಡಿಸಿ 3.5 ವರ್ಷ ಬಿಜೆಪಿ ಸರ್ಕಾರ ಸಾವಿರಾರು ಕೋಟಿ ಅನುದಾನವನ್ನ ತಂದು ಪಿರಿಯಾಪಟ್ಟಣವನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಸಂಪೂರ್ಣ ಶ್ರೇಯಸ್ಸು ಮಹದೇವಣ್ಣ ಅವ್ರಿಗೆ ಅದು ಸಲ್ಲಬೇಕು. ಅದ್ರ ಜೊತೆಗೆ ಇವತ್ತು ನಾವು ನನ್ನ ಆತ್ಮೀಯ ಸ್ನೇಹಿತ ಇವತ್ತು ಆಗಾಗಲೇ ಹೇಳಿದ್ರು, ಕಳೆದ ಬಾರಿ 2015ರಲ್ಲಿ ಅವರು ಏನ್ ನಮ್ಮ ಮೈಮೂಲ್ನ ನಿರ್ದೇಶಕರಾಗಿ ಆಯ್ಕೆ ಆದ್ರು, ಅವತ್ತು ಆಯ್ಕೆಯಾದ 1 ವಾರಕ್ಕೆ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬಿಟ್ರು ಪ್ರಸನ್ನ ಅವ್ರನ್ನ. ಆಯ್ಕೆಯಾದ 1 ವಾರಕ್ಕೆ ಮೈಮೂಲ್ನಿಂದ ಡಿಸ್ಕ್ವಾಲಿಫೈ ಮಾಡಿದ್ರು. ಅದನ್ನು ಕೋರ್ಟಲ್ಲಿ ಜಯಿಸಿದ್ರು. ಅದಾದ್ಮೇಲೆ 2019ರಲ್ಲಿ ಮತ್ತೊಮ್ಮೆ ಚುನಾವಣೆ ಆಯ್ತು. ಪ್ರಸನ್ನ ಅವ್ರು ಗೆದ್ರು, ಮೈಮೂಲ್ನ ಅಧ್ಯಕ್ಷರು ಸಹ ಆದ್ರು. ನಮ್ಮ ಇಡೀ ಜಿಲ್ಲೆಯಲ್ಲಿ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅವರು 3 ವರ್ಷ ಅಂತ ಕಾಣಿಸುತ್ತೆ, 3 ವರ್ಷ ಮೈಮೂಲ್ನ ಅಧ್ಯಕ್ಷರಾಗಿದ್ರು. ನಾನು DCC ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ. ಅವ್ರು ಮೈಮೂಲ್ ಅಧ್ಯಕ್ಷರಾಗಿದ್ರು, ನಾನು DCC ಬ್ಯಾಂಕ್ ಅಧ್ಯಕ್ಷ ಆಗಿದೆ. ನಾನು DCC ಬ್ಯಾಂಕ್ನಲ್ಲಿ ನಾನು ಹೆಚ್ಚು ಸಾಲ ಕೊಡಬೇಕು ಅಂತ ನನ್ನ ಪೈಪೋಟಿ, ಹೆಚ್ಚು ಡೈರಿ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಪ್ರಸನ್ನ ಅವ್ರ ಪೈಪೋಟಿ. ಇಬ್ರು ಸಹ ಸಹಕಾರಿಗಳಾಗಿ ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನ ನಾವು ಕೊಟ್ಟಿದ್ದೀವಿ. ಅತಿ ಹೆಚ್ಚು ರೈತರಿಗೆ ಸಾಲವನ್ನ ನಾವು ಕೊಟ್ಟಿದ್ದೀವಿ. ಅವ್ರು ಹೇಳಿದ್ರು ಭಾಷಣ ಮಾಡ್ಬೇಕಾರೆ 50,000 ಲೀಟ್ರ್ ಹಾಲಿದ್ದು 2 ಲಕ್ಷ ಲೀಟ್ರು. ನಮ್ಮ ಮೈಮೂಲಲ್ಲಿ ಇವತ್ತು 10 ಲಕ್ಷ ಲೀಟ್ರು ಹಾಲು ಬರ್ತಾ ಇದೆ ಒಂದು ದಿವಸಕ್ಕೆ. 10 ಲಕ್ಷ ಲೀಟ್ರು. ಸರ್ಕಾರ 5 ರೂಪಾಯಿ ಕೊಟ್ಟೇ ಇಲ್ಲ. 7-8 ತಿಂಗಳಾಯ್ತು ನಮ್ಮ ರೈತರಿಗೆ. ಇನ್ನು 7-8 ತಿಂಗಳಿಂದ 5 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಪರಿಸ್ಥಿತಿಲಿ ಇದೆ. ಬಹುಶಃ ಪಿರಿಯಾಪಟ್ಟಣದಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಗಟ್ಟಿ ಇದ್ದೀರಿ, ಚಿನ್ನಂತ ಕಾರ್ಯಕರ್ತರಿದ್ದೀರಿ. ನಾವು ನಿಮ್ ಜೊತೆಗಿರ್ತೀವಿ. ನಾವು ನೀವೆಲ್ಲ ಸೇರಿ, ನಾನು ಸಹ ಒಬ್ಬ ಸಾಮಾನ್ಯ
ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡಿ ನಮ್ಮ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಮತ್ತೊಮ್ಮೆ JDS ಶಾಸಕರನ್ನ ನೋಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಸಹ ಇದೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಕೈಯನ್ನ ಬಲಪಡಿಸಬೇಕು. ಇವತ್ತು ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಾವು ನಮ್ಮ ಮಹೇಶಣ್ಣ ಅವರ ನೇತೃತ್ವದಲ್ಲಿ ನಾನು, ಪ್ರಸನ್ನ ಅವರು, ಮಾದೇವಣ್ಣ ಅವರು, ಅಶ್ವಿನ್ ಅವರು, ವಿವೇಕಾನಂದ್ರವರು, ರವಿಯಣ್ಣ ಅವರು, ಮಂಜೇಗೌಡರು ಎಲ್ಲರೂ ಸೇರಿ ಕೆಲಸವನ್ನ ಮಾಡ್ತೀವಿ. ಪಕ್ಷದ ಪರವಾಗಿ ಎಲ್ಲ ರೀತಿಯ ಸಾಮಾನ್ಯ ಕಾರ್ಯಕರ್ತರಾಗಿ ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಈ ವೇದಿಕೆ ಮೇಲೆ ಕರೆಸಿ 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ತುಂಬ ಕೃತಜ್ಞತೆ ಹೇಳ್ತಾನೆ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.